ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿ ನನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡಿದ್ದೇನೆ ಅನ್ನುವಂಥ ಖುಷಿ ನನಗಿದೆ. ಅನೇಕ ವಿದ್ಯಾರ್ಥಿಗಳು ನಮ್ಮ ಬೈಕೊಂಡದ್ದು ಉಂಟು, ಅದನ್ನ ಸ್ವಭಾವ ಏನು ಮಾಡೋಕ್ಕಾಗಲ್ಲ. ನನ್ನ ಸಬ್ಜೆಕ್ಟ್ ಅಂತದ್ದು ನಾನೇ ಕಲಿಸ್ಬೇಕು. ಪೋಷಕರಿಗೆ ಈ ಸಬ್ಜೆಕ್ಟು ಅಷ್ಟಾಗಿ ಅರ್ಥ ಆಗೋದಿಲ್ಲ ಅಂಥೇಳಿ ನಂದೇನೋ ಗುರಿ. ಆಗ ನನ್ನನ್ನು ನಾನು ಹುಚ್ಚ ಅಂತ ಕರ್ಕೊಂಡಿರೋದು ಉಂಟು. ಈ ಶಾಲೆಯಲ್ಲಿ ನಿವೃತ್ತಿ ಹೊಂದಿದ ಮೇಲೆ ನಾನು ದಿವ್ಯಚೇತನಕ್ಕೆ ಹೋದೆ, ಅಲ್ಲೂ ಸೇವೆಯನ್ನು ಮಾಡಿದ್ದೀನಿ. ಮತ್ತು BJL ಪಬ್ಲಿಕ್ ಸ್ಕೂಲ್ ಟೌನಲ್ಲಿದೆ, ಅಲ್ಲೂ ಮಾಡಿದ್ದೀನಿ. ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ನಾನು ಗಮನಿಸಿದಾಗ ಇಂಥ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ವಿದ್ಯಾರ್ಥಿಗಳಂಥ ವಿದ್ಯಾರ್ಥಿಗಳನ್ನು ಆ ಮೂರೂ ಶಾಲೆಗಳಲ್ಲಿ ಎಲ್ಲೂ ಸಿಕ್ಕಿಲ್ಲ. ಅಲ್ಲ, ಇದೇನು ಹೆಚ್ಚಾಗಿ ನಮಗೆ ಸನ್ಮಾನ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅವರ ಭಾವನೆಗಳಿದೆಯಲ್ಲ, ಗುರುಗಳು ಕಂಡ್ರೆ ಒಂದು ಭಾವನೆ ಇದೆಯಲ್ಲ, ಅದನ್ನು ಒಳಗಿಂದ ಅವರಲ್ಲಿ ಬರುವಂಥದ್ದು. ಯಾರೋ ಅದನ್ನು ಹುಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ಲ, ಅದು ಸಂಸ್ಕಾರ. ಅಂಥ ಸಂಸ್ಕಾರಯುತ ವಿದ್ಯಾರ್ಥಿಗಳನ್ನು ಕಂಡು ನನಗೆ ಬಹಳ ಸಂತೋಷ ಆಯಿತು. ಇಷ್ಟು ವೈಭವದ ಒಂದು ಫಂಕ್ಷನ್ ನಾನು ನೋಡೇ ಇರಲಿಲ್ಲ. ಅದಕ್ಕೆ ಇದನ್ನು ಅದ್ದೂರಿತನ ಆಗಲಿ, ಇದರ ಒಂದು ಹೆಚ್ಚಿನ ಏನು ಕೊಡುಗೆಗಳು ಏನು ಇದೆ ಅದನ್ನೆಲ್ಲ ವಿಚಾರ ಬಿಟ್ಬಿಟ್ಟು ಸಂತೋಷದ ವಿಚಾರ ಹೇಳ್ತೇನೆ. ಅತ್ಯಂತ ಸಂತೋಷಕರವಾದ ಅದು ನನಗೆ ಭಾಳ 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 ಖುಷಿಯಾಯಿತು. ಈ ಶಾಲೆಗೆ ನಾನು 76ರಲ್ಲಿ ಬಂದಾಗ ಒಂದು ರೀತಿಯಲ್ಲಿ ನನಗೆ ಇಲ್ಲಿ ಯಾವ ಸಂಬಂಧಗಳು ಇರಲಿಲ್ಲ. ಈ ಶಾಲೆ ಅಧ್ಯಕ್ಷರು ಆಗಿದ್ದಂಥ ಜಯಮುದ್ದಪ್ಪನವ್ರು ನನ್ನ ಕರ್ಕೊಂಡ್ಬಂದು ಕೆಲಸ ಕೊಟ್ಟಿದ್ದೀನಿ. ನಾನು ಎಲ್ಲೋ ಇದ್ದವನು ಬೆಂಗಳೂರಿನಲ್ಲಿ, ಕರ್ಕೊಂಡ್ಬಂದು ಈ ಶಾಲೆಯಲ್ಲಿ ಕೆಲಸ ಕೊಟ್ಟಿದ್ದವರೇನು. ನನಗೆ ಈ ಶಾಲೆ ಗೊತ್ತೇ ಇರಲಿಲ್ಲ. ನನ್ನ ಮೇಲೆ 34 ವರ್ಷ ಇಲ್ಲಿ ಉಳ್ಕೊಳ್ಳೋಂಗಾಯಿತು. ಇಲ್ಲಿನ ಪರಿಸರ ನೋಡಿ ನನಗೆ ಭಾಳ ಇಷ್ಟ ಆಯಿತು. ನನಗೆ ನಾನು ಗ್ರಾಮೀಣ ಪ್ರದೇಶದಿಂದ ಬಂದರೂ ಕೂಡ ಸ್ವಲ್ಪ ನಗರ ಪ್ರದೇಶದ ಒಂದು ಟಚಲ್ಲಿದ್ದೆ. ಆದರೂ ನನಗೆ ವ್ಯತ್ಯಾಸ ಗೊತ್ತಾಗಿಲ್ಲ. ನನಗೆ ಬೆಂಗಳೂರು ಈಗಲೂ ಹಿಡಿಸ್ತಾ ಇಲ್ಲ. ಏಕೆಂದರೆ ಅನೇಕ ಸಂದರ್ಭಗಳನ್ನು ಬೆಂಗಳೂರನ್ನು ಬಿಟ್ಟು ಆಚೆ ಬಂದವನು. ಹಾಗಾಗಿ ಇಲ್ಲಿ ಭಾಳ ನೆಮ್ಮದಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಿ ನಿಮ್ಮಂಥ ಶಿಷ್ಯ ಬೆಳವನ್ನು ಹೊಂದಿ ಭಾಳ ಖುಷಿಯಾಗಿದೆ. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ.